7 mistakes that's ruining your next exam paper. Don't dissect your question paper once you're out of the examination hall. So examination hall in the ಆಚೆ ಬಂದ ತಕ್ಷಣ ಮಕ್ಕಳು students indulge themselves in discussion. So there is no point in doing that. What happens if we do this, there are chances that stress levels increase ಆಗೋ chances ಇದೆ. So ಇದರಿಂದ ನಮ್ಮ cortisol levels increase ಆಗುತ್ತೆ, which in turn is going to affect your further exams. Number 2, don't rush to check your textbook. Past is past, done is done. ಏನಾದ್ರು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸೊ ಇದು ಮಾಡೋದ್ರಿಂದ ಏನಾಗುತ್ತೆ? ಸೊ ಯು ಆರ್ ಟ್ರೈಂಗ್ ಟು ಡ್ರೈನ್ ಯುವರ್ ಮೆಂಟಲ್ ಎನರ್ಜಿ ವಿಚ್ ಯು ಹ್ಯಾವ್ ಟು ಸೇವ್ ಇಟ್ ಫಾರ್ ಯುವರ್ ಫರ್ದರ್ ಪ್ರಿಪ್ರೇಷನ್. ನಂಬರ್ 3, ಡೋಂಟ್ ಸ್ಕಿಪ್ ಯುವರ್ ಡಿಕಂಪ್ರೆಷನ್ ಟೈಮ್. ಸೊ ಏನಿದು ಡಿಕಂಪ್ರೆಷನ್ ಟೈಮ್? ಸೊ ರೈಟ್ ಆಫ್ಟರ್ ದ ಎಕ್ಸಾಮ್, ಒನ್ಸ್ ಯು ಆರ್ ಬ್ಯಾಕ್ ಫ್ರಮ್ ಯುವರ್ ಎಕ್ಸಾಮ್, ಡೋಂಟ್ ಜಂಪ್ ಸ್ಟ್ರೇಟ್ ಇನ್ ಟು ಯುವರ್ ಸ್ಟಡಿ ಟೇಬಲ್. ಸೊ ನೆಕ್ಸ್ಟ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡಿಬಿಡಿ ಓದೋದಕ್ಕೆ. ಸೊ ಯು ನೀಡ್ ಅ ರಿಲ್ಯಾಕ್ಸೇಷನ್ ವಿಂಡೋ. ಸೊ ಒಂದು 15 to 20 minutes ಒಂದು ಸ್ಮಾಲ್ ನ್ಯಾಪ್ ಅಂದರೆ ಸಣ್ಣ ನಿದ್ದೆ ಮಾಡೋದ್ರಿಂದ ಬ್ರೈನ್ ರೀಚಾರ್ಜ್ ಆಗುತ್ತೆ, ಬ್ರೈನ್ ಫ್ರೆಶ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟಡಿ ಸೆಷನ್ ನೀವು ಕೂತ್ಕೊಂಡಾಗ ಅಬ್ಸಾರ್ಪ್ಷನ್ ಲೆವೆಲು ಆಪ್ಟಿಮಮ್ ಲೆವೆಲಲ್ಲಿ ಇರುತ್ತೆ. ನಂಬರ್ 4, ಡೋಂಟ್ ಬಿಂಜ್ ಆನ್ ಹೆವಿ ಜಂಕ್ ಫುಡ್ ಇಮಿಡಿಯೇಟ್ಲಿ. ಸೊ ಎಕ್ಸಾಮ್ ಬಂದ್ಬಿಟ್ಟಿದ್ದೀನಿ, ನನಗೊಂದು ರಿವಾರ್ಡ್ ಬೇಕು, ನನಗಿಷ್ಟ ಬಂದಿದ್ದು ನಾನು ಜಂಕ್ ಫುಡ್ ನಾನು ತಿಂತೀನಿ. ನೋ. ಸೊ ಏನಾಗುತ್ತೆ, ಈ ಥರ ಜಂಕ್ ಫುಡ್ ತಿಂದಾಗ ನಮ್ಮ ಬಾಡಿ ಲೆಥಾರ್ಜಿಕ್ ಆಗಿಬಿಡುತ್ತೆ, ನಾವು ಲೇಸಿ ಆಗಿಬಿಡ್ತೀವಿ. ಸೊ ವಿಚ್ ಇನ್ ಟರ್ನ್ ಇಟ್ ಈಸ್ ಅಫೆಕ್ಟಿಂಗ್ ಯೋರ್ next subject preparations. Number 5, don't doom scroll on social media. See, you have been staring at your question paper for almost 3 hours. ಸೊ ಏನಾಗಿರುತ್ತೆ, ನಿಮ್ಮ ಬ್ರೈನು ನಿಮ್ಮ ಕಣ್ಣಿಗೆ ಸ್ಟ್ರೇನ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಿಮಗೆ ಬೇಕಾಗಿರೋದು ರೆಸ್ಟು. ನಾವು ಡೂಮ್ ಸ್ಕ್ರೋಲ್ ಮಾಡಿಕೊಂಡು ಶಾರ್ಟ್ಸು ರೀಲ್ಸು ನನಗೆ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡು ನೋಡಿದ್ರೆ ಬ್ರೈನಿಗೆ ರೆಸ್ಟ್ ಸಿಗ್ತಾ ಇಲ್ಲ. ರೆಸ್ಟ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡಿದ್ರು ನೆಕ್ಸ್ಟ್ ಎಕ್ಸಾಮ್ಗೆ ಎಲ್ಲ ವೇಸ್ಟ್ ಆಗೋಗುತ್ತೆ, ಅಷ್ಟು ಪ್ರೊಡಕ್ಟಿವ್ ಆಗಿರೋದಿಲ್ಲ. ನಂಬರ್ 6, ಡೋಂಟ್ ಕ್ರೈ ಆನ್ ಒನ್ ಟಫ್ ಕ್ವೆಶನ್ ಆರ್ ರಾಂಗ್ ಆನ್ಸರ್. ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಾವು ನೋಡಿದ್ದೀನಿ, ಎಕ್ಸಾಮ್ ಹಾಲಿಂದ ಆಚೆ ಬಂದಮೇಲೆ ಹತ್ಕೊಂಡು ಬರ್ತಾರೆ, ಇಫ್ ಅಟ್ ಆಲ್ ದ ಪೇಪರ್ ಇಸ್ ಟಫ್. ಸೊ ನಿಮಗೆ ಟಫ್ ಆಗಿತ್ತು ಅಂದರೆ ಎಲ್ರಿಗೂ ಟಫ್ ಆಗಿರುತ್ತೆ. ಸೊ ಒಂದು ಕ್ವೆಶನು ಒಂದು ಆನ್ಸರು ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಡೋಂಟ್ ವರಿ ಅಬೌಟ್ ಇಟ್. ಪಾಸ್ಟ್ ಇಸ್ ಪಾಸ್ಟ್, ಡನ್ ಇಸ್ ಡನ್. ಸೊ ನೆಕ್ಸ್ಟ್ ಎಕ್ಸಾಮ್ಸ್ ಬಗ್ಗೆ ಯೋಚನೆ ಮಾಡೋದು ಇಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. Number 7, don't decide your future based on one paper. ಸೊ ಸಾಕಷ್ಟು ಜನ ಸೆಲ್ಫ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದಿರುತ್ತೆ. ಯಾವಾಗ ಆ ಸೆಲ್ಫ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಿಲ್ವೋ, ದೇರ್ ಆರ್ ಚಾನ್ಸಸ್ ದ ಸ್ಟೂಡೆಂಟ್ಸ್ ಒಂಥರ ಡಿಸ್ಟರ್ಬ್ ಆಗ್ತೀರಾ, ಇಲ್ಲ ಡಿಪ್ರೆಸ್ಡ್ ಆಗ್ತೀರಾ. ಸೊ ಇಲ್ಲಿ ಡಿಪ್ರೆಸ್ಡ್ ಆಗೋದು, ಡಿಸ್ಟರ್ಬ್ ಆಗೋದಕ್ಕಿಂತ ನೆಕ್ಸ್ಟ್ ಎಕ್ಸಾಮ್ ಪೇಪರ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಎಕ್ಸಾಮು ಇಸ್ ನಾಟ್ ಗೋಯಿಂಗ್ ಟು ಡಿಸೈಡ್ ಯುವರ್ ಫ್ಯೂಚರ್. ಜ್ಞಾಪಕ ಇರಲಿ. So remember one thing, one paper doesn't define your intelligence or one paper doesn't define your life. Thank you.